ನನ್ನ ಒಂದು ಇನ್ಸಿಡೆಂಟ್ ಕೇಳೋದ್ರೆ ನೀವು ನಿನ್ನೆ ಒಂದು ಲೈವ್ ಬಂದು ಮಾತಾಡಿದ್ರಿ ಆ ವಿಷಯದ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡ್ತೀರಾ ಅಂತ. ಎಲ್ಲ ಕನ್ಫ್ಯೂಷನ್ ಇದೆ ಒಂದು. ಹೇಳಿ. ಮೆಸೇಜ್ ಬಂದಿತ್ತು ನಿಮ್ಗೆ ಅಂತ ಒಂದು ಉತ್ತರ ಕೊಟ್ಟಿದ್ದೀರಾ. ಸೊ ಅಂದ್ರೆ ಬಂದಿತ್ತಾ ಹೇಗೆ ಅದು ಏನಾದ್ರು ಪ್ರೂಫ್? ಹೌದು ಬಂದಿತ್ತು. ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಗೌತಮ್ _KS 1919 ಅನ್ನೋ ಅಕೌಂಟು ಇತ್ತು. ನಾನು ಇದನ್ನ ಯಾಕೆ ಚೆಕ್ ಮಾಡಿದ್ದು ಅಂತಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ವ್ಯಕ್ತಿಯ ಅಕೌಂಟು ಈ ಒಂದು ಫೇಕ್ ಅಕೌಂಟ್ ಹೆಸರಾಗಿತ್ತು. ಆ ವ್ಯಕ್ತಿಯ ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದು. ಸೊ ಅದಾದ್ಮೇಲೆ ನನ್ನ ಫಾಲೋವರ್ಸ್ ಅಲ್ಲಿ ಇದರಲ್ಲ ಅಂತ ಚೆಕ್ ಮಾಡಿದೆ. ಫಾಲೋವರ್ಸ್ ಅಲ್ಲಿ ಇರಲಿಲ್ಲ. ಬ್ಲಾಕ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದಾಗ ಇತ್ತು. ಆ್ಯಂಡ್ ನಿಮಗೆ ಗೊತ್ತು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದರೆ ಸ್ಟೋರಿಲಿ ಹಾಕೊಂಡು ರುಬ್ತೀನಿ, ಇಲ್ಲಾಂತಂದರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗೂ ಬಿಡಲ್ಲ. ಸೊ ಇದನ್ನು ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ತೀರಾ ಕೆಟ್ಟದಾಗಿ ಬಂದಿದ್ರೆ ಆ್ಯಂಡ್ ಫೇಕ್ ಅಕೌಂಟ್ಸಿಂದ ನನಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆಗೆಡ್ಸ್ಕೊಳ್ಳಲ್ಲ. ಬಿಕಾಸ್ ಮುಖನೇ ಇಲ್ದಿರೋ ವ್ಯಕ್ತಿ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಥವಾ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇದು ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ಏನೋ ಕೆಟ್ಟದಾಗೆ ಬಂದಿರುತ್ತೆ. ಬಟ್ ಅದು ಏನು ಮೆಸೇಜ್ ಅಂತ ನನಗೆ ನೆನಪಿಲ್ಲ. ಆದರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನನಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಂದಂಥ ಮೆಸೇಜಸ್ಗಳನ್ನ ಈ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ. ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ. ಇನ್ಫ್ಯಾಕ್ಟ್ ಜೂನ್ 7ನೇ ತಾರೀಕುವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟಿಂದ. ಒಬ್ರು ಹೆಣ್ಮಗಳಾಗಿ ನಿಮ್ಗೆ ಅನ್ಸುತ್ತೆ ಈ ತರ ಇನ್ಸಿಡೆಂಟ್ ನಡೆದಾಗ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಈ ತರ ನಡೀತಾನೆ ಇರುತ್ತೆ, ಬಟ್ ಬೆಳಗ್ಗೆ ಬರಲ್ಲ. ಅವರೇ ಅದನ್ನ ಸುಮ್ಮನೆ ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ. ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ, ಅವಾಗ ಇದು ಎಂಡ್ ಆಗೋದು ಅಂತ ಹೇಳಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಆಗಿದೆ. ಸೊ ಉಲ್ಟಾ ಆಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ. ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ, ಸತ್ತೋಗಿದ್ದಾರೆ. ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗನ್ಸುತ್ತೆ ಇವಾಗಲಾದರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗಬೇಕು. ಈ ಕಮೆಂಟ್ ಮಾಡೋವಂಥವ್ರಿಗೆ ಒಂದು 3 ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆದರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊಂತಾರೆ. ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ ಯೂಸರ್ಸ್ ನಮ್ಗೆ ಜಾಸ್ತಿ ಆಗಲಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದರೆ ಯಾವನು ಕಮೆಂಟ್ ಮಾಡೋದು. ಫಾಸ್ಟಾಗಿ ಅಲ್ಲ ಸರ್, ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್. ನನ್ನ ವಿಷಯದಲ್ಲಿ ಫಾಸ್ಟಾಗಿ ಅಂತ ನಾನು ಹೇಳ್ತಾ ಇದ್ದೇನೆ, ಕೆಲಸನೇ ಮಾಡಿಲ್ಲ. ಯಾಕೆಂದರೆ ಮಾರ್ಚ್ 13ನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ನ ಪರ್ಸ್ನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಗಟ್ಟಲೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಾರೆ. ನಾನು ಲೈವ್ ಬರ್ತೀನಿ ಬನ್ನಿ ಅಂತ, ಅವ್ರು ಬರಲ್ಲ. ಸೊ ಹಿಂಗಾದಾಗ ನಾನು FIR ಫೈಲ್ ಮಾಡಿದೆ ಸರ್. ನನ್ನ ಲಾಯರ್ ಕನ್ಸಲ್ಟೇಷನಿಂದ ಮಾರ್ಚ್ 13ನೇ ತಾರೀಕು ಬಸವೇಶ್ವರ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀನಿ. FIR ಮಾಡಿ 13 ದಿನ ಫಾಲೋ ಅಪ್ ಮಾಡ್ತೀನಿ. ಯಾವುದೇ ರೀತಿಯ ಆ್ಯಕ್ಷನ್ ಇಲ್ಲ ಸರ್ ಸ್ಟೇಷನಿಂದ. ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬಾ ಮಾರ್ಫಿಂಗ್ ಮಾಡ್ತಾಯಿದ್ರು, ಬ್ಯಾಡ್ ಟ್ರಾಲ್ಸ್ಗಳನ್ನ ಮಾಡ್ತಿದ್ರು. 25 ಜನ ಇನ್ಫ್ಲೂಯೆನ್ಸರ್ಸ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದ್ದಂಥ ಒಂದು ಕೆಟ್ಟ ಎಡಿಟ್ ಮತ್ತು ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ CD ಹಾಕಿ ಪೆನ್ ಡ್ರೈವಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCP ಅವ್ರನ್ನ ಮೀಟ್ ಮಾಡಿದ್ದೀವಿ. ಯಾವುದೇ ರೀತಿಯ ಆ್ಯಕ್ಷನ್ ಇಲ್ಲ ಸರ್. ಅಂತ್ಯ ಸಿಗಬೇಕು ಅಂತಂದರೆ ನೀವು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಸೊ ನಾನು ಸೈಬರ್ ಕ್ರೈಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ನೀವು ಇಗ್ನೋರ್ ಮಾಡ್ಬೋದು, ಬಿಡಿ ಇದೆಲ್ಲ ಏನು ಕಂಪ್ಲೇಂಟು ಅಂತ ಪಿಟಿ ಕೇಸ್ ಥರ ಅದನ್ನು ಟ್ರೀಟ್ ಮಾಡಬಾರ್ದು. ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಕಮೆಂಟಿಗೆ. ನಿಮಗೂ ಗೊತ್ತಿದೆ, ಬೇರೆ ಕಡೆಯ ಕ್ರಿಯೇಟರ್ಸ್ ಎಷ್ಟೊಂದು ಜನ ಒಂದು ಕಮೆಂಟ್ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ. ಸೊ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು. ಆ್ಯಂಡ್ ಒಂದಷ್ಟು ದಿನ ಜೈಲು ಅಂತಾದರೆ ಯಾರೂ ಕಮೆಂಟ್ ಮಾಡಲ್ಲ. ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ನಿಲ್ಲಿಸ್ತಾರೆ. ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಲ್ಲ, ಈ ತರ ವಿರುದ್ಧ ಇದಕ್ಕೂ ನೆಗೆಟಿವ್ ಮಾಡೋರಿದ್ದಾರೆ, ತುಂಬಾ ಜನ ಮಾಡ್ತಾನೆ ಇದ್ದಾರೆ ಸರ್. ಈಗ ಮೊನ್ನೆ ನಾನು ಈ ಒಂದು ಮೆಸೇಜ್ ಬ್ಲಾಕ್ ಲಿಸ್ಟಲ್ಲಿ ನಮ್ಗೆ ಇದ್ದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಕ್ಕೆ ಪಬ್ಲಿಸಿಟಿಗೆ ಬಂದೇಳೆ, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಬಂದೇಳೆ. ನಾನೊಂದು ಹೇಳ್ತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋರಿಗೆ, ಬಿಗ್ ಬಾಸ್ ಅಂತ ಅವ್ರ ಮನೆ ಅಲ್ಲ. ಬೈ ಚಾನ್ಸ್ ನಾನು ಹೋಗಿದ್ರು 3 ತಿಂಗಳ ಮೇಲೆ ಇರ್ಸ್ಕೋತಾರ ಸರ್ ಬಿಗ್ ಬಾಸಲ್ಲಿ? 3 ತಿಂಗಳ ಮೇಲೆ ಇರ್ಸ್ಕೋತಾರ ಬಿಗ್ ಬಾಸಲ್ಲಿ? ಬಿಗ್ ಬಾಸ್ ಇನ್ನು ಸ್ವರ್ಗನಾ ಸರ್ ಸಾಯಕ್ಕಿನ ಮುಂಚೆ ಹೋಗೋದಕ್ಕೆ ಇಲ್ಲ ಅಲ್ವಾ ಸರ್? ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನಂತ ನೇರವಾಗಿ ಮಾತಾಡೋರಿಗಲ್ಲ ಆ ಥರ ಪ್ಲ್ಯಾಟ್ಫಾರ್ಮು. ಆ್ಯಂಡ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಂಥ ಶೋಗೆ ಹೋಗಿರೋದೇ ಒಳ್ಳೇದಾಯಿತು ಸರ್. ಯಾಕಂದರೆ ದೇವ್ರು ಕಾಪಾಡಿದ್ದಾನೆ. ಬಿಕಾಸ್ ನಮ್ಮನ್ನು ಅವರ ಒಂದು TRPಗೆ ಯೂಸ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ಆಗಿಲ್ಲ. ನಾನು ಅಲ್ಲಿ ಹೋಗಿ ಬಂದುಬಿಟ್ಟು 1.5 ತಿಂಗಳು ಇದ್ಬಿಟ್ಟು ಬಂದುಬಿಟ್ಟು ಆಮೇಲೆ ಆಚೆ ಬಂದು ನಾನೆಲ್ಲ ಅಲ್ಲೆಲ್ಲೋ ಆಟಾಡಿದ್ದೆ ಮೂಲೆಯಲ್ಲಿ, ಅವ್ರು ನಂಗೆ ತೋರಿಸೇ ಇಲ್ಲ ಅನ್ನೋ ಬದಲು ನಾನು ಹೋಗದಿರೋದೇ ಒಳ್ಳೇದಲ್ವ ಸರ್. ಆ್ಯಂಡ್ ಪಬ್ಲಿಸಿಟಿಗೆ ಅಂತ ಹೇಳ್ತಿದ್ದಾರೆ ಕೆಲವು ಜನ. ಪಬ್ಲಿಸಿಟಿಗೆ ಆಗಿದ್ರೆ ಈ ಒಂದು ಇಶ್ಯೂ ಆದ ತಕ್ಷಣ ಸರ್ ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ TV ಚಾನಲ್ ಹತ್ರ ನಾನು ಹೋಗ್ತಾ ಇದ್ದೆ. ನಾನು ಎಲ್ಲೂ ಮಾತಾಡಿಲ್ಲ. ಈ ಒಂದು ಇಶ್ಯೂನೂ ಅಷ್ಟೇ ನನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದೀನಿ. ಆ ಸ್ಟೋರಿಯಿಂದನೂ ತೊಗೊಂಡು ಒಂದಷ್ಟು ಜನ ನ್ಯೂಸ್ಗಳನ್ನ ಮಾಡಿದ್ದಾರೆ. ನ್ಯೂಸ್ಗಳನ್ನ ಮಾಡಿ ತಪ್ಪೇನಿಲ್ಲ. ಪ್ಲೀಸ್ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿ. ನೀವೇನೋ ಇವತ್ತಿನ ನ್ಯೂಸ್ ಅಂತ ಹಾಕ್ಬಿಡ್ತೀರಾ, ಅದಾದಮೇಲೆ ಅವ್ರು ನಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾರೆ.
ನೀನು ಪಬ್ಲಿಸಿಟಿಗೆ ಬಂದಿದ್ಯಾ, ಅದಕ್ಕೆ ನಿಮಗೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿಲ್ಲ, ಓಡಿಸ್ಬಿಟ್ರು, ಅದು ಇದು ಅಲ್ಲ ಅಂತ ಎಲ್ಲ ಮಾಡ್ತಾರೆ. ಸೊ ದಯವಿಟ್ಟು ನೀವುಗಳೇ ಈ ವಿಡಿಯೋನ ಪೋಸ್ಟ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಮ್ಗೆ ಏನಕ್ಕೆ ಬೇಕು ಕಮೆಂಟ್ಸು? ಆ್ಯಂಡ್ ನ್ಯೂಸ್ ಹಾಕಬೇಕಾದ್ರೆ ತಮ್ನೇಲ್ನ ಯೆಲ್ಲೋ ಕಲರ್ ರೆಡ್ ಕಲರಲ್ಲಿ ಎದ್ದು ಕಾಣೋ ಥರ ಹಾಕ್ತೀರಾ. ಹಾಕಿ ನರೇಟಿವ್ಸ್ ಯಾಕೆ ರಾಂಗ್ ಆಗಿ ಹಾಕ್ತೀರಾ? ಇವಾಗ ನಾನು ಮಾತಾಡಿರೋದು ತಮ್ಮನೇಲಿದ್ರೆ ಓಕೆ, ಇಲ್ಲಿರೋದನ್ನೆಲ್ಲ ಏನಕ್ಕೆ ಹಾಕ್ತೀರಾ? ನಿನ್ನೆ ಒಂದು ನ್ಯೂಸ್ ನೋಡಿದೆ, ಕಾಮಿಡಿ ಥರ ಇತ್ತು, ನನಗೆ ನಗು ಬಂತು. ಇದನ್ನು ಬ್ಲಾಕ್ ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳಿಕೊಂಡ ಚಿತ್ರಲ್ ನಟಿಗೆ ನೋಟಿಸ್ ಹೋಗಿದೆಯಂತೆ. ಇವಾಗ ಚಿತ್ರಲ್ಲೂ ಸಂಕಷ್ಟದಲ್ಲಿದ್ದಾರಂತೆ ಅಂತೆ ಈ ವಾಯ್ಸಲ್ಲಿ. ಐ ವಾಸ್ ಸ್ಮೈಲಿಂಗ್ ಅಟ್ ದಟ್ ನ್ಯೂಸ್ ಬಿಕಾಸ್ ನನಗೆ ನೋಟಿಸ್ ಬರೋದನ್ನ ಸ್ಟೇಷನಿಂದ ನಂಗೆ ಬರುತ್ತೆ ಕಾಲ್ ಫಸ್ಟು. ನಿಮ್ಗೆ ಹೇಳಲ್ಲ ಅವರು, ಚಿತ್ರಲ್ಗೆ ನೋಟಿಸ್ ಕಳಿಸ್ತಾ ಇದ್ದೀವಿ ಪ್ಲೀಸ್ ನ್ಯೂಸ್ ಹಾಕಿ ಅಂತ ನಿಮ್ಗೆ ಹೇಳಲ್ಲ, ನನಗೆ ಹೇಳ್ಬೇಕು. ಅವರು ಎಲ್ಲೂ ಬರಲ್ಲ ಹೊರಗಡೆ, ಹಾಕ್ತಾರೆ. ಎಕ್ಸಾಕ್ಟ್ಲಿ, ನನಗೆ ನಗು ಬರ್ತಾಯ್ತು ಆ ನ್ಯೂಸ್ ನೋಡಿ. ಇವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಎಷ್ಟು ಒಂದು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಈ ಒಂದು ನ್ಯೂಸ್ಗಳನ್ನ ನೋಡೋದು ಕಮ್ಮಿ ಮಾಡಿ. ಬಿಕಾಸ್ ಮೇಡಮ್ ಹಿಂದೆ ಇರೋರು ಅವ್ರು ಹೇಳ್ದಂಗೆ ಹಿಂದೆ ಇರೋರು ಯಾರು ವಾಯ್ಸ್ ನೋಟ್ ಮಾಡಾಕ್ತಾರಲ್ಲ, ಸೊ ಆ ತರದವರು ಮಾಡ್ತಾರೆ ಅಂತವ್ರು ಮಾತ್ರ. ಆಮೇಲೆ ನೀವು ಅಷ್ಟೇ ಕವರ್ ಪಿಕ್ಚರ್ ಹಾಕ್ಬೇಕಾದ್ರೆ ನೀವಾಗ್ಲಿ ಅಥವಾ ಯಾವುದೇ ನ್ಯೂಸ್ಗಳಾಗ್ಲಿ ಕವರ್ ಪಿಕ್ಚರ್, ಇವಾಗ ಅವರ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇದೆ ಅಂತ ಹೇಳೋರು ನ್ಯೂಸ್ನ ನನ್ನ ಸ್ಟೋರಿಯಿಂದ ಎತ್ಕೊಂಡಿದ್ದೀರಾ ಪರ್ಮಿಷನ್ ಇಲ್ಲದೆ, ದಟ್ಸ್ ಆಲ್ ಫೈನ್, ಇಟ್ಸ್ ಓಕೆ. ಬಟ್ ಆ ನ್ಯೂಸ್ ಹಾಕ್ಬೇಕಾದ್ರೆ ನೀವು ಎಂಥ ಪಿಕ್ಚರ್ ಹಾಕ್ತೀರಾ? ನಾನು ಯುಗಾದಿಗೆ ಲೆಹಂಗಾ ಹಾಕೊಂಡಿರೋ ಪಿಕ್ಚರು ಇದೆ, ಸೀರೆ ಉಟ್ಕೊಂಡಿರೋ ಪಿಕ್ಚರು ಇದೆ. ಇವಾಗ ನಾನು ಉದೋ ರೆಂಡ್ಕೋ ಎಲ್ಲಮ್ಮ ಸೀರಿಯಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಸೀರೆ ಉಟ್ಕೊಂಡಿರೋ ಪಿಕ್ಚರು ಇದೆ, ಅದನ್ನ ಹಾಕ್ಬೋದಲ್ಲ ಗುರು? ಮಾಡಲಿಂಗ್ ಪಿಕ್ಚರ್ ಯಾಕೆ ಹಾಕ್ತೀರಾ? ಬಿಗಿನಿ ಪಿಕ್ಚರ್ ಯಾಕೆ ಹಾಕ್ತೀರಾ? ಅಲ್ಲಿಗೇನು ಇವಳು ಇರೋದೇ ಹಿಂಗೆ, ಅದಕ್ಕೆ ಅವ್ನು ಮೆಸೇಜ್ ಮಾಡಿದ್ದಾನೆ ಅಂತ ಕಮೆಂಟ್ ಸೆಕ್ಷನ್ ಎಂಗೇಜ್ಮೆಂಟ್ ಸಿಗಬೇಕು. ಕಮೆಂಟ್ ಸೆಕ್ಷನಲ್ಲಿ ಎಂಗೇಜ್ಮೆಂಟ್ ಆದರೆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ವ್ಯೂಸ್ ಆಗುತ್ತೆ ವಿಡಿಯೋ. ಬೇಡ, ಈ ಲೆವೆಲ್ಗೆ ಬೇಡ ನ್ಯೂಸು. ಪಿಕ್ಚರ್ ಹಾಕೋದಾದ್ರೆ ಒಳ್ಳೆ ಪಿಕ್ಚರ್ ಹಾಕಿ, ಯಾವ ಪಿಕ್ಚರ್ ಹಾಕ್ತಾ ಇದೀವಿ ಅಂತ ಪರ್ಮಿಷನ್ ಇಸ್ಕೊಳ್ಳಿ. ನೀವು ಮಾತಾಡೋ ಫೋಟೋನ ನಾವು ತಮ್ಮಲ್ಲಿ ಹಾಕ್ತೀವಿ ಹೊರತು ಬೇರೆ ಫೋಟೋ ಹಾಕ್ಬಿಟ್ಟು ನಿಮ್ಗೆ ಒಳಗಡೆ ಬಿಡಿದ್ದೀರಾ? ಬೇರೆಯವ್ರು ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಇವಳಿಗೆ ಮೆಸೇಜ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ನನ್ನ ಬಾಡಿ ಬಿಲ್ಡಿಂಗ್ ಬಿಕಿನಿ ಪಿಕ್ಚರ್ ಹಾಕಿದ್ರೆ ಜನ ಏನಂತಾರೆ? ಜನ ಗೊತ್ತಾಗಲ್ಲ, ನನ್ನ ಕಾಂಪಿಟೇಷನ್ ಬಿಕಿನಿ ಹಾಕಿದೆ ಅಂತ ಜನ ಗೊತ್ತಾಗಲ್ಲ. ಹ್ಯಾಂಡಲ್ ಮಾಡುವಂತ ಟೀಮ್ ಇರುತ್ತೆ. ದಯವಿಟ್ಟು ನನ್ನ ಒಬ್ಳಿಗೆ ಅಂತಿಲ್ಲ, ಯಾವುದೇ ಒಂದು ಪರ್ಸನ್ದು ನೀವು ನ್ಯೂಸ್ ಹಾಕ್ತಿದ್ದೀರಾ ಅಂದ್ರೆ ಅದನ್ನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ತರ ಪಿಕ್ಚರ್ನ ಯೂಸ್ ಮಾಡ್ತಾ ಇದೀವಿ, ಹೆಡ್ಲೈನ್ನ ಈ ತರ ಹಾಕಿದೀವಿ ಅಂತ ಪರ್ಮಿಷನ್ ತಗೊಳ್ಳಿ. ಬಿಕಾಸ್ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಇನ್ನೂ ಸಾಕಷ್ಟು ಅಚೀವ್ ಮಾಡ್ಬೇಕು ನೀವು ಈ ಫೀಲ್ಡಲ್ಲಿ, ಸ್ಪೆಷಲಿ ಪ್ರೆಸ್ಸಲ್ಲಿ ಅಥವಾ ಮೀಡಿಯಾದಲ್ಲಿ. ದಟ್ಸ್ ವೈ ಐ ಆಮ್ ಅಡ್ವೈಸಿಂಗ್ ಯು. ನಿಮ್ಮ ಸಿಸ್ಟರ್ ಅಂತನಾದ್ರೂ ಅನ್ಕೊಳ್ಳಿ ಅಥವಾ ಫ್ರೆಂಡ್ ಅಂತ ಅನ್ಕೊಳ್ಳಿ. ಬೆದರಿಕೆ ಕರೆಗಳು ಇವಾಗ ಬಂದಿಲ್ಲ ಸರ್, ಇವಾಗ ಬಂದಿಲ್ಲ. ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವರು ತಪ್ಪರ್ಥ ಮಾಡ್ಕೊಂಡಿದ್ರು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದೀನಿ ಅಂತ. ಹಾಗೆಲ್ಲ ಏನೂ ಇಲ್ಲ ಸರ್. ಇವಾಗ ಏನೋ ಒಂದು ಇಂಜಸ್ಟಿಸ್ ಆದಾಗ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಒಂದು ಹುಸಿ ಕೋಪ ಇರುತ್ತಲ್ವ, ಆ ರೀತಿ ಒಂದು ಕೋಪ ಇತ್ತು ಸರ್ ಮೇಲೆ. ಯಾಕಂದರೆ ಅಲ್ಲೇ ನಿಂತಿದ್ರು ಸ್ಟೇಜ್ ಮೇಲೆ, ಒಂದು ಮಾತು ಕೇಳಿಲ್ವಲ್ಲ, ಈ ಹುಡುಗಿಗೆ ಯಾಕೆ ಹಿಂಗೆ ಮಾಡಿದ್ರೆ ಅಂತ ಕೇಳಿಲ್ವಲ್ಲ ಅಂತ ಬೇಜಾರಿತ್ತು ಅಷ್ಟೇ ಹೊರತು. ಅವಾಗ ಹಂಗೆ ಮಾತಾಡಿದಾಗ ಒಂದಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ರು ನನ್ನ. ಬಟ್ ಅದಾದಮೇಲೆ ಅವ್ರಿಗೆ ಅರ್ಥ ಮಾಡಿಸಿದಾಗ ಅರ್ಥ ಆಯಿತು.